ಓಂ ನಮಃ ಶಿವಾಯ. ಹೊಡಿತು ಗುರುಗಳೇ, ಹೊಡಿತು ಬಿಡಿ. ಓಂ ನಮಃ ಶಿವಾಯ. ಸೂಪರ್. ಒಟ್ಟಾರೆ ಏನಪ್ಪಾ ಅಂದ್ರೆ ನಮ್ಮ ಪ್ರವಾಸೋದ್ಯಮ ಇಲಾಖೆಯವರು ಇದ್ರ ಬಗ್ಗೆ ಗಮನ ಕೊಟ್ಟು ಇದನ್ನ ಸ್ವಲ್ಪ ಡೆವಲಪ್ ಮಾಡಿದ್ರೆ ಒಳ್ಳೆ ಪ್ರವಾಸಿ ತಾಣ ಆಗೋದ್ರಲ್ಲಿ ಎರಡು ಸಂದೇಹ ಇಲ್ಲ. ಏನೋ ಮೊನ್ನೆ ಲಾಸ್ಟ್ ಇಯರ್ ಪ್ರವಾಸೋದ್ಯಮ ಇಲಾಖೆಗೆ ಇದನ್ನ ಸೇರಿಸ್ಕೊಂಡಿದ್ದಾರೆ ಅಂತ ಮಾಹಿತಿ ಸಿಕ್ತು. ಅದ್ರ ನಿಖರವಾದ ಮಾಹಿತಿ ಇನ್ನೂ ಗೊತ್ತಿಲ್ಲ. ಒಟ್ಟಾರೆ ತುಂಬಾ ಒಳ್ಳೆ ಸ್ಥಳ. ಈಗ ಗೂಗಲ್ ಅಲ್ಲಿ 4.7 ಮತ್ತೆ 5 ರೇಟಿಂಗ್ಸ್ ಅಲ್ಲಿ ಚಾರಣಿಗರಿಗೆ ತುಂಬಾ ಇಷ್ಟವಾಗಿರುವಂತ ಜಾಗ. ಪ್ರತಿ ಭಾನುವಾರ ಬಂತು ಅಂತಂದ್ರೆ ಕನಿಷ್ಠ ಪಕ್ಷ 200-300 ಜನ ಚಾರಣಿಗರು ಬರ್ತಾರೆ. ಇದನ್ನೆಲ್ಲ ನಮ್ಮ ಗ್ರಾಮಸ್ಥರು ಮತ್ತೆ ಸ್ಥಳೀಯ ಮುಖಂಡರು ಎಲ್ಲ ಗಮನಿಸಿ ಪ್ರವಾಸೋದ್ಯಮ ಇಲಾಖೆಗೆ ಸ್ವಲ್ಪ ಒತ್ತಡ ತಂದು ಇದನ್ನ ಪ್ರವಾಸೋದ್ಯಮ ಇಲಾಖೆಗೆ ಸೇರಿಸಬೇಕು. ಇದನ್ನ ಒಳ್ಳೆ ಪ್ರವಾಸಿ ತಾಣ ಆಗಿ ಮಾಡಬೇಕು ಅನ್ನೋದು ನಮ್ಮ ಎಲ್ಲರ ಬಯಕೆ. ಆಮೇಲೆ ಏನೋ ಮೇಲ್ಗಡೆ ಇನ್ನೂ ತುಂಬಾ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇದ್ರು. ಏನಿದೆ ಮೇಲ್ಗಡೆ? ವ್ಯೂ ಇದೆ ಅಂದ್ರೆ ತುಂಬಾ ಎತ್ತರವಾದ ಜಾಗ ಇರೋದ್ರಿಂದ ಸರೌಂಡಿಂಗ್ ಶಿವನ ಸಮುದ್ರದಿಂದ ಹಿಡಿದು ಅಪ್ ಟು ನಮ್ಮ ಚನ್ನಪಟ್ಟಣದವರೆಗೂ ಫುಲ್ ಎಲ್ಲ ವ್ಯೂ ಚೆನ್ನಾಗಿ ಕಾಣುತ್ತೆ. ಇದು ಎಷ್ಟು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ಬರ್ಲಿಕ್ಕೆ? ಆಮೇಲೆ ಮಳವಳ್ಳಿಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇದಕ್ಕೆ ಬೆಂಗಳೂರಿಂದ 2 ರೂಟ್ ಇದೆ. ಒಂದು ವಯಾ ಕನಕಪುರ ಮೇಲೆ ಬರ್ಬೋದು, ಇನ್ನೊಂದು ವಯಾ ಚನ್ನಪಟ್ಟಣದಿಂದ ಬರ್ಬೋದು. ಬೆಂಗಳೂರಿಂದ ಬರಬೇಕು ಅಂತಂದ್ರೆ ವಯಾ ರಾಮನಗರ ಚನ್ನಪಟ್ಟಣ ಬಂದ್ರೆ ಚನ್ನಪಟ್ಟಣದಿಂದ ಲೆಫ್ಟ್ ಸಾತ್ನೂರ್ ಸರ್ಕಲ್ ಅಲ್ಲಿ ಲೆಫ್ಟ್ ಅಲ್ಗೂರು ರೋಡಲ್ಲಿ ಬಂದು ಗುರುವಿನಪುರದಿಂದ ಲೆಫ್ಟ್ 1 ಕಿಲೋಮೀಟರ್ ಬಂದ್ರೆ ಕಂಚನಹಳ್ಳಿ ಅಂತ ಸಿಗುತ್ತೆ. ಅಲ್ಲಿಂದ ತಾಳ್ಬೆಟ್ಟಕ್ಕೆ ಬಂದ್ರೆ ಒಂದು 1.5 ಕಿಲೋಮೀಟರ್ ತಾಳ್ಬೆಟ್ಟದವರೆಗೂ ವಾಕು. ಅಲ್ಲಿಂದ ದಿನಾಪುರ 1.5 ಕಿಲೋಮೀಟರ್ ಬೆಟ್ಟ ಹತ್ಬೇಕು. ಬೆಟ್ಟ ಹತ್ತಿದ್ರೆ ಸ್ಪಾಟ್. ಇನ್ನೊಂದು ಕನಕಪುರದಿಂದ ಬಂದ್ರೆ ಕಬ್ಬಾಳ್ ಮೇಲೂ ಬರ್ಬೋದು. ಕನಕಪುರ, ಸಾತ್ನೂರು, ಕಬ್ಬಾಳು, ಕಂಚನಹಳ್ಳಿ. ಮಳವಳ್ಳಿಯಿಂದ ಬಂದ್ರೆ ಮಳವಳ್ಳಿಯಿಂದ ಅಲಗೂರಿಂದ ಲೆಫ್ಟ್ ಚನ್ನಪಟ್ಟಣ ರೋಡ್, ಗುರುವಿನಪುರದಿಂದ ಮತ್ತೆ ರೈಟ್ ತಗೊಂಡು ಬರ್ತದೆ. ಕಬ್ಬಾಳಮ್ಮನ ದೇವಸ್ಥಾನದಿಂದ ಇಲ್ಲಿಗೆ ಎಷ್ಟು ದೂರ ಆಗ್ಬೋದು? ಕಬ್ಬಾಳಮ್ಮನ ದೇವಸ್ಥಾನದಿಂದ ಕಂಚನಹಳ್ಳಿಗೆ 7 ಕಿಲೋಮೀಟರ್, ಅಲ್ಲಿಂದ 2 ಕಿಲೋಮೀಟರ್ ಚಾರಣ. ಎಷ್ಟವ ಜರ್ನಿ ಮೇಲಕ್ಕೆ ಹತ್ಕೊಂಡು ಬರ್ಲಿಕ್ಕೆ ನಿಮ್ಮ ಪ್ರಕಾರ? ಅವ್ರವ್ರ ದೇಹ ಬಲದ ಮೇಲೆ ಡಿಪೆಂಡ್. ಯಂಗರ್ಸ್ ಇದ್ರೆ 30 ಮಿನಿಟ್ಸ್ ಎಲ್ಲ ಹತ್ಬಿಡ್ತಾರೆ. ಸ್ವಲ್ಪ ಆಗದವ್ರಿಗೆ 1 ಅವರ್ 2 ಅವರ್ಸ್ ಬೇಕು. 1 ಅವರ್ ಬೇಕು. 1 ಅವರ್ ಬೇಕಾಗುತ್ತೆ. ಎಲ್ಲ ಚೆನ್ನಾಗಿ ಹೆಲ್ತಿ ಆಗಿರೋರು ಒಂದು ಹಾಫ್ ಅನ್ ಅವರ್ಗೆಲ್ಲ 20 ನಿಮಿಷಕ್ಕೆಲ್ಲ ಹತ್ತು ಬರ್ಬೋದು. ಇಲ್ಲಿ ಏನು ಯಾವ ಸಂದರ್ಭಗಳಲ್ಲಿ ಇದು ಜಾಗ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ? ಇದು ಮುಂಗಾರು ಶುರುವಾದ ನಂತರ ತುಂಬಾ ಕಾಡೆಲ್ಲ ಹಸಿರು ಒದಕೆ ಆಗುತ್ತೆ. ಅವಾಗ ನೋಡ್ಲಿಕ್ಕೆ ತುಂಬಾ ಚಂದ. ಅಂದ್ರೆ ಮೇ ಇಂದ ನವೆಂಬರ್ ತುಂಬಾ ಒಳ್ಳೆ ಜಾಗ, ಬರ್ಲಿಕ್ಕೆ ಒಳ್ಳೆ ಟೈಮ್ ಅದು. ಇಲ್ಲಿ ಪ್ರತಿ ಸೋಮವಾರ ಶುಕ್ರವಾರ ಮಾತ್ರ ಪೂಜೆ ಇರುತ್ತೆ. ಅದರ್ವೈಸ್ ಬಾಕಿ ದಿನಗಳಲ್ಲಿ ಪೂಜೆ ಇರಲ್ಲ. ಜಾತ್ರೆ ಏನಾದ್ರು ಇದೆಯಾ? ಜಾತ್ರೆ ಬಂದು ಇಲ್ಲಿ ಪ್ರತಿ ವರ್ಷ ಏಪ್ರಿಲ್ ಯುಗಾದಿ ಆದ 15 ದಿನಕ್ಕೆ ಊರಲ್ಲಿ ಜಾತ್ರೋತ್ಸವ ನಡೀತದೆ. ಒಂದು ವಾರ ನಡೆಯುತ್ತದು. ಆ ಟೈಮಲ್ಲೆಲ್ಲ ಇಲ್ಲಿ ವಿಶೇಷ ಪೂಜೆ ಇರುತ್ತೆ. ಮತ್ತೆ ಶಿವರಾತ್ರಿಯಲ್ಲಿ ವಿಶೇಷ ಪೂಜೆ ಇರುತ್ತೆ. ಗೌರಿ ಹಬ್ಬದಲ್ಲಿ ವಿಶೇಷ ಪೂಜೆ ಇರುತ್ತೆ. ಅದಾದ್ಮೇಲೆ ಧನುರ್ ಮಾಸದಲ್ಲಿ ವಿಶೇಷ ಪೂಜೆಗಳಿರ್ತವೆ. ಅದರ್ವೈಸ್ ಬಾಕಿ ಸೋಮವಾರ ಮತ್ತೆ ಶುಕ್ರವಾರ. ಬೇರೆ ಇನ್ನೇನು ಹೇಳ್ಬೋದು ಬಾಕಿ ಬ್ಯಾಲೆನ್ಸ್ ಇದ್ದು? ಅಂದ್ರೆ ಒಂದು ನೋಡಿ, ದೈವ ಭಕ್ತಿ ಅನ್ನೋದೊಂದು ನಂಬಿಕೆ. ಅದು ಅವ್ರವ್ರ ಇಚ್ಛೆಗೆ ಬಿಟ್ಟಿತ್ತು ಅಲ್ಲ. ನಂಬಿದ್ರೆ ಕಲ್ಲು ಕೂಡ ದೇವರು, ನಂಬಿಲ್ಲ ಅಂದ್ರೆ ಏನು ಇಲ್ಲ. ಅಂದ್ರೆ ಇವರು ಭೀಮನಕಂಡಿ ಬಸವೇಶ್ವರ ಏನಪ್ಪಾ ಅಂತಂದ್ರೆ ನಂಬಿದವ್ರಿಗೆ, ಯಾರು ನಂಬಿದ್ದಾರೆ ಅವನನ್ನ ನಂಬಿ ಆರಾಧಿಸ್ತಾರೆ, ಅವ್ರಿಗೆಲ್ಲ ಅವ್ರ ಇಚ್ಛೆಗಳನ್ನ ಪೂರ್ತಿ ಮಾಡ್ಕೊಟ್ಟಿದ್ದಾನೆ. ಅದು ಅವ್ರವ್ರ ನಂಬಿಕೆಗೆ ಬಿಟ್ಟಿತ್ತು. ನಿಂತ್ಕೊಂಡು ಏನೋ ನಮ್ಮವರು ಅವರವರ ನನಗೆ ಏನೋ ಒಂದು ಕೋರಿಕೆ, ನಾನು ಇಲ್ಲಿಂದ ಕಾಯಿ ಹೊಡಿತೀನಪ್ಪ, ಅಲ್ಲಿ ಹೋಗಿ ಹೊಡೆದೋದ್ರೆ ನನ್ನ ಬೈಕೆ ಈಡೇರುತ್ತೆ ಅನ್ನೋದೊಂದು. ಇಲ್ಲಿಂದ ಮೇಲೆ ಹೊಡಿತಾರ? ಇಲ್ಲಿಂದ ಅಲ್ಲಿಗೆ ಹೊಡಿತಾರೆ. ಅಲ್ಲಿಗೆ ಹೊಡಿತಾರೆ ಹೆಂಗೆ? ಕೈಯಲ್ಲಿ ಹೊಡಿತಾರ. ಆಗುತ್ತಾ? ಎಸಿತಾರೆ ತೂದು. ಓಂ ನಮಃ ಶಿವಾಯ. ಸೂಪರ್. ಅದು ಹೊಡೆದೋದ್ರೆ ಏನೋ ಟಚ್ ಆದ್ರೆ ನಮ್ದೊಂದು ಕೋರಿಕೆ ಈಡೇರುತ್ತದೆ ಅಂತ ಜನಗಳ ನಂಬಿಕೆ. ಕ್ರೇಜಿ. ಏನಪ್ಪಾ ಅಂತಂದ್ರೆ ಯಾವತ್ತು ಎನಿ ಟೈಮ್ ವರ್ಷವಿಡೀ ಈ ಜಾಗದಲ್ಲಿ ಇದೇ ವೆದರ್ ಇರುತ್ತೆ. ಅದು ಯಾವತ್ತೂ ಚೇಂಜ್ ಆಗಲ್ಲ. ಇದೇ ತಣ್ಣಗಿನ ವಾತಾವರಣ ಇರುತ್ತೆ. ತಣ್ಣಗಿನ ವಾತಾವರಣ ಎನಿ ಟೈಮ್. ಯಾವ ಟೈಮಲ್ಲಿ ಬಂದ್ರು, ಯಾವಾಗ ಬಂದ್ರು. ನೀರೆಲ್ಲ ಹರಿತದೆ ಇಲ್ಲಿ? ಮಳೆಗಾಲದಲ್ಲಿ ಸ್ವಲ್ಪ ಇರ್ತದೆ. ಅಲ್ಲಿ ಕೆಳಗಡೆ ಒಂದು ಕೊಳ ಇದೆ, ಏನದು ವಿಶೇಷ? ಸೊಣೆ ಅಂತ ಅನಾದಿ ಕಾಲದಿಂದ ಇದೆ. ಅದು ಅಂದ್ರೆ ದೇವ್ರಿಗೆ ಅಭಿಷೇಕಕ್ಕೆಲ್ಲ ಬೇಕಿತ್ತಲ್ಲ, ಅದಕ್ಕೋಸ್ಕರ ಅಲ್ಲಿ ಸೊಣೆ ಅಂತ ಮಾಡ್ಕೊಂಡಿದ್ರು. ಅಲ್ಲಿಂದ ನೀರು ತಂದು ದೇವ್ರಿಗೆಲ್ಲ ಅಭಿಷೇಕ ಮಾಡಿದ್ರು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜನಗಳಲ್ಲಿ ಜಾಗೃತಿ ಮೂಡ್ತು. ಈ ಬರೋರಿಗೆಲ್ಲ ಜನಗಳು ಜಾಸ್ತಿ ಆಯ್ತು. ಹಾಗಾಗಿ ಬೋರ್ವೆಲ್ ಮಾಡಿ ಮೇಲ್ಗಡೆಗೆ ಲಿಫ್ಟ್ ಮಾಡಿ ಊರಿನವರು ಎಲ್ಲ ಸೇರಿ
ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಹ್ಞೂ ಅದು ಮಾಮೂಲಿ ಅನಾದಿಯಿಂದ ಕಾಲದಿಂದ ನಿಂತು ಅದು ಮಳೆ ನೀರ ಮೇಲೆ ಡಿಪೆಂಡ್ ಆಗಿತ್ತು. 3-4 ಇಯರ್ಸಿಂದ ಚಾರಣಿಗರು ತುಂಬ ಜಾಸ್ತಿ ಬರ್ತಾ ಇದ್ದಾರೆ. ಅವರಲ್ಲಿ ನಂದೊಂದು ಕೋರಿಕೆ ಏನಪ್ಪ ಅಂತಂದರೆ, ತುಂಬ ವಿಶೇಷವಾದ ಜಾಗ ಇದು. ಪ್ರಕೃತಿ ನಮಗೆ ಏನೆಲ್ಲ ಕೊಟ್ಟಿದೆ ಅನ್ನೋದಕ್ಕೆ, ನಾವು ಆನಂದಿಸಲಿಕ್ಕೆ, ನಾವು ಅನುಭವಿಸ್ಲಿಕ್ಕೆ ಏನೆಲ್ಲ ಕೊಟ್ಟಿದೆ ಅನ್ನೋಕ್ಕೆ ಒಂದು ಸುಂದರ ಉದಾಹರಣೆ ಇದು. ಇಲ್ಲಿ ದಯವಿಟ್ಟು ಯಾರೆಲ್ಲ ಚಾರಣಿಗರು ಬರ್ತೀರಾ, ತುಂಬ ಸಂತೋಷ. ಬನ್ನಿ, ಚಾರಣ ಮಾಡಿ, ದೇವ್ರ ದರ್ಶನ ಕೂಡ ಮಾಡಿ ಹೋಗಿ. ನಿಮಗೆ ಭಗವಂತ ಒಳ್ಳೇದು ಮಾಡಲಿ. ಆದರೆ ದಯವಿಟ್ಟು ಇಲ್ಲಿನ ಪರಿಸರನ ಹಾಳು ಮಾಡಬೇಡಿ. ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಇಲ್ಲಿ ದಯವಿಟ್ಟು ತಂದು ಬಿಸಾಡಬೇಡಿ. ಇಲ್ಲಿ ಬಂದುಬಿಟ್ಟು ಡ್ರಿಂಕ್ಸ್ ಮಾಡೋದು, ಆ ಖಾಲಿ ಬಾಟ್ಲು, ಗಾಜಿನ ಬಾಟ್ಲುಗಳೆಲ್ಲ ಬಿಸಾಕೋದು. ಇಲ್ಲಿ ಪ್ರಾಣಿಗಳಿದ್ದಾವೆ, ಪಕ್ಷಿಗಳಿದ್ದಾವೆ. ಆಮೇಲೆ ಬರುವಂಥ ಭಕ್ತಾದಿಗಳು ಬರಿಗಾಲಲ್ಲಿ ಬರ್ತಾರೆ, ಅವ್ರಿಗೆಲ್ಲ ತೊಂದರೆ ಆಗುತ್ತೆ. ದಯವಿಟ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ. ಮತ್ತು ಮದ್ಯ, ವಶನ ಇವನ್ನೆಲ್ಲ ದಯವಿಟ್ಟು ಈ ಜಾಗದಲ್ಲಿ ಇಟ್ಕೋಬೇಡಿ ಅಂತ ನಾನು ಬರೋ ಚಾರಣಿಗರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. जय सर्वेश्वराय सदाशिवाय श्रीमन्महादेवाय नमः। ॐ योपां पुष्पं वेद पुष्पवान् प्रजावान् पशुमान् भवति। ಸರಸ್ವತಿ ದೇವಿನ ಒಲಿಲಿ ನಿಮಗೆ ಧೈರ್ಯ ಪೌರಹಿತ್ಯ ಮಾಡಿಸು. ಅಲ್ಲಿಗೆ ಈ ಕಡೆ ಬರಪ್ಪ, ಎಲ್ಲ ಸೈಡ್ಗೆ ಹೋಗಿ, ಸೈಡ್ಗೆ ಹೋಗಿ, ಸೈಡ್ಗೆ ಹೋಗ್ರಿ. ಸರಿ ಸರಿ ಸರಿ, ಇರಿ ಇರಿ ಇರಿ. ಬಸವೇಶ್ವರ ಮಹಾಸ್ವಾಮಿ ಶಿವಾಯ. ಸೂಪರ್. ಕೊಡಪ್ಪ, ನಮ್ಮ ತೆಂಗಿನಕಾಯಿ ತಂದ್ವಲ್ಲ, ಅದನ್ನ ನಾವು ತಂದಿದ್ದು. ತುಂಬಾ ಬಲ್ತಿತ್ತು, ಒಂಚೂರು ಮುಟ್ಬಿಟ್ರೆ ಹೊಡೆದಿರ್ತಿತ್ತು. ಇದು ತುಂಬಾ ತೂಕ ಜಾಸ್ತಿ ಇತ್ತು ಸ್ವಲ್ಪ. ಅದನ್ನು ಹೋಗುತ್ತೆ ಮುಂಜಾನ ಹೋಗುತ್ತೆ. ನೀವು ಗುರುಗಳ ಹೋಗಲ್ಲ. ಶರೀರ ತೂಕ ಪೂರ್ತಿ ಇಲ್ಲಿ ಸ್ವಲ್ಪ 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 ಇನ್ನು ಸ್ವಲ್ಪ ಮುಂದೆ ಹೋಗಿ. ಇಲ್ಲ ಹೋಗಿ, ಸ್ವಲ್ಪ ಮುಂದೆ ಹೋಗಿ. ಸರಿ ಸರಿ, ಬನ್ನಿ ಬನ್ನಿ ಬನ್ನಿ. ಬೇಡ 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 ಬೇಡ, ಬನ್ನಿ ಬನ್ನಿ ಬನ್ನಿ. ಸೈಡ್ ಸೈಡ್ ಇಲ್ಲಿ ಸೈಡ್ ಸೈಡ್ ಬಂದ್ಬಿಡಿ. ಸೈಡ್ ಸೈಡ್ ಬನ್ನಿ, ಎಲ್ಲ ಸೈಡ್ ಬನ್ನಿ, ಎಲ್ಲ ಸೈಡ್ ಬನ್ನಿ. ಮೊಬೈಲ್ ಒಳ್ಳೇದಾಯ್ತು ಒಳ್ಳೇದಾಯ್ತು. ಸೈಡ್ ಸೈಡ್, ಕೈ ಕೈ ಕೈ. ಹಾ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹೊಡಿತು ಹೊಡಿತು ಬಿಡಿ. ಟಚ್ ಆಯ್ತಲ್ಲ. ಹಾ, ಸರಿ 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 ಸರಿ. ಅಡಿ ಇದೆ ಇಲ್ಲಿಂದ ಮೇಲಕ್ಕೆ 100 ಅಡಿ 150 ಅಡಿ 200 ಅಡಿವರೆಗೂ ಬರ್ಬೋದು ಅನ್ಕೊಂಡಿದ್ದೀವಿ. ಹಾ ಹಾ, ಅವ್ರ ಕಂಡ್ರೆ ಅಂತಾಳೆ ಅವಳು. ಅಮ್ಮ 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 ಅಮ್ಮ, ತಾತ, ಅಜ್ಜಿ, ಅಜ್ಜಿ, ಅಣ್ಣ, ಅಂಕಲ್, ಚಿಕ್ಕಪ್ಪ, ನಾನು ನಮ್ಮ ತಾನು ಓದ್ತಾ ಇದ್ದೀರಪ್ಪ. ತಾನು ಇಲ್ಲಿ ನೋಡು, ಇಲ್ಲಿ ನೋಡಿ, ಇಲ್ಲಿ ನೋಡಿ. ನಾನು ನಮ್ಮ ತಾನು ಹೋಗ್ತಾ ಇದ್ದೀರಪ್ಪ. ಏನು ಕಷ್ಟ ಇದೆ ಗೊತ್ತೇನಪ್ಪ. ಹಾಂ, ಇವಳು ಬಲೆ ಆಟ ಮಾಡ್ತಾಳಪ್ಪ. ಇವಳ್ದು ಆಟ ಜಾಸ್ತಿ ಅಪ್ಪ ಇವಳ್ದು. ಹೇಳ್ತೀನಿ ಎಲ್ಲರಿಗೂ. ಮದ್ದೂರು ಕೆ ಎಮ್ ದೊಡ್ಡಿ. ಹೌದು, ಅಂದವೇನೆ. ಹಾಂ ಹ್ಞೂ, ನೆಲ್ಲಿ ಮರದ ಬಸಪ್ಪನ ಇದು. ನೆಲ್ಲಿ ಮರ ಏನೋ ಎಲ್ಲ ಕಿತ್ತಾಕ್ಬಿಟ್ಟಿದ್ದು ಅಂತ ಪುನಃ ನೆಟ್ಟು ಇದು ಮಾಡಿದ್ದಾರೆ. ನೋಡಿ ಹೆಂಗಿದೆ ಟ್ರೆಕ್ಕಿಂಗ್ ಪಾಯಿಂಟ್. ಬಿಸಿಲು ಜಾಸ್ತಿ ಆಯಿತು, ಸಿಕ್ಕಾಪಟ್ಟೆ ಬಿಸಿಲಾಗಿದೆ ಈಗ ಹತ್ಲಿಕ್ಕೂ ಕಷ್ಟ, ಇಳಿಲಿಕ್ಕೂ ಕಷ್ಟ ಅಂತಹ ಒಂದು ಪರಿಸ್ಥಿತಿ ಇದೆ. ತುಂಬ ಕಷ್ಟ ಇದೆ. ಈಗ ನಡ್ಕೊಂಬರ್ತಾ ಇದ್ದಾರೆ ಹಿಂದ್ಗಡೆ, ನೋಡ್ತಾ ಇರ್ಬೋದು. ಗುರುಗಳು ಎಲ್ಲ ನಡ್ಕೊಂಬರ್ತಾ ಇದ್ದಾರೆ. ಅವರು ನಾ ಎತ್ಕೊಂತೀನಿ ಬಿಡು.
ಅವರು ನಾರ್ಮಲ್ ಆಗಿ ಬೈದ್ರೆ ನಮ್ಗೆ ಅನ್ಸುತ್ತೆ ಏನು ಹಿಂಗ್ ಬೈತಾರೆ ನಮ್ಗೆ ಒಂದೊಂದು ಕೋಪ ಬಂದ್ಬಿಡ್ತಾರೆ ಆ ಥರ. ಕಳಿಸ್ತೀನಿ ಎಲ್ಲ ವಿಶ್ರಾಂತಿ ತೆಗೆದುಕೊಂತ ಇದಾರೆ. ಇವತ್ತಿನ ಕತೆ ಸೋಮವಾರ ಬೆಳಿಗ್ಗೆ ಏನು ಕೆಲಸ ಇಲ್ಲ ನಿನ್ಗೆ. ಯಾರು 10 ಇವರು? ಜವಾಬ್ದಾರಿ ವಹಿಸಿರೋದು ಎತ್ತಿಗಳು. 10 ಇಳಿಯಾರ ಇವರು. 3 ಗಂಟೆ ಲಾಸ್ಟ್, 3 ಗಂಟೆ ಮೇಲೆ ಆಗಲ್ಲ. ಸ್ನೇಹಿಗೆ ಮಾತ್ರ ನಾನು ಬೆಲೆ ಕೊಡ್ತೀನಿ. ಇವಾಗ ಅವ್ರಿಗೆ ಹೇಳಿ ಸರ್ ಭೀಮನ ಕಿಂಡಿಯಿಂದ ಕೆಳಗಡೆ ಇಳಿತಾ ಇದ್ದೀವಿ. ತುಂಬಾ ಬಿಸಿಲಾಗಿದೆ. ಬಿಸಿಲು ಟೈಮಲ್ಲಿ ಇಲ್ಲಿ ಹತ್ತಲಿಕ್ಕೂ ಕಷ್ಟ, ಇಳಿಲಿಕ್ಕೂ ಕಷ್ಟ. ಬಿಸಿಲಲ್ಲೂ ನಾವು ಇಳಿತಾ ಇದ್ದೀವಿ. ಕೆಳಗಡೆ ಬಂದು ದೇವರ ಪೂಜೆಯನ್ನು ಮಾಡಿ ನಂತರ ನಾವು ಇಲ್ಲಿನ ಅರ್ಚಕರಾಗಿರುವಂತಹ ಅಂದರೆ ತಮ್ಮಡಪ್ಪ ಅವರ ಮನೆಗೆ ಹೋಗ್ತೀವಿ. ಆ್ಯಂಡ್ ಅವರ ಮನೆಯಲ್ಲಿ ನಮಗೆ ಪ್ರಸಾದ ಇರುತ್ತೆ. ಅವರೇ ಊಟವನ್ನು ನಮಗೆ ರೆಡಿ ಮಾಡಿರ್ತಾರೆ. ಸೊ ಅಲ್ಲೇ ಹೋಗಿ ಊಟ ಮಾಡ್ತೇವೆ. ಇಲ್ಲಿ ಬರುವಂತಹ ಅನೇಕ ಭಕ್ತಾದಿಗಳಿಗೆ ಅದೇ ಅಲ್ಲಿಂದಲೇ ಊಟ ಆಗುತ್ತೆ. ತಮ್ಮಡಪ್ಪ ಅವ್ರಿಗೆ ಇಲ್ಲಿಂದನೇ ಧನ್ಯವಾದ ಹೇಳ್ಬಿಡ್ತೀನಿ. ತಮ್ಮಡಪ್ಪ ಮತ್ತು ಅವರ ಮನೆತನಕ್ಕೆ ಎಲ್ಲರೂ ಸೇರಿ ಒಂದು ಒಳ್ಳೆಯ ಅದ್ಭುತವಾದಂಥ ಹೋಳಿಗೆ ಊಟ ನಮಗೆ ಹಾಕಿದ್ರು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು, ರುಚಿಕರವಾಗಿತ್ತು. ಹೋಳಿಗೆ ಅಂತೂ ನಾನು ಇವತ್ತು ನೆನೆಸ್ಕೊತೀನಿ, ಅಷ್ಟು ಚೆನ್ನಾಗಿತ್ತು ಅವ್ರ ಮನೇಲಿ ಹೋಳಿಗೆ. ಅನ್ನ, ಸಾಂಬಾರು, ಪಲ್ಯ ಹೀಗೆ ಎಲ್ಲವೂ ಒಂದು ಮದುವೆ ಮನೆಯಲ್ಲಿ ಊಟ ಹಾಕ್ದಂಗೆ ಎಲ್ಲವನ್ನು ಹಾಕಿದ್ರು. ಒಳ್ಳೆ ವಿದ್ಯಾಪತಿ ತಲುಪಬೇಕು ಆ ಥರ ಹೇಳ್ಬಿಡುತ್ತೆ. ಓಂ ಭದ್ರಂ ಕರಣೇ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟ್ವಾಗಂಸಸ್ತನೂಭಿಃ ವ್ಯಶೇಮದೇವೈಕಂ ಯದಾಯುಃ ದೀರ್ಘಾಯುಃ. 100 ವರ್ಷ ಚೆನ್ನಾಗಿದೆ. ಆಯಸ್ಸು, ಆರೋಗ್ಯ, ನೆಮ್ಮದಿ ಕೊಡಲಿ. ಯಾವ ಸಮಸ್ಯೆನೂ ಬರದೇ ಇರಲಿ. ಇದೇನಿದು? ಅಲ್ಲಪ್ಪ, ನಾವು ನಿಮಗೆ ಕೊಡಬೇಕು. ಇಬ್ಬರು ಭೋಜನ ಮಾಡಿಸ್ಬೇಕು. ಸಾಕು, ನೀವು ಪ್ರೀತಿ ಬೆಳಿಗ್ಗೆ ಏನೋ ಬಿಡ್ರಪ್ಪ. ಅದು ಯಾವ ಜನ್ಮ ಪುಣ್ಯವ ಋಣಮೋ ಒಬ್ರಿಗೊಬ್ರು ಈ ಥರ ಚೆನ್ನಾಗಿದ್ದೀವಿ. ಏನ್ ಗುರು, ನಿಜ ತಾನೆ? ಖಂಡಿತ ಎಲ್ಲ ಒಳ್ಳೇದಾಗಲಿ.